ಅಥವಾ ಮಡಿಕೆಯಲ್ಲಾಗಿರ್ಬೋದು ಬಿಂದಿಗೆಯಲ್ಲಾಗಿರ್ಬೋದು ಈ ಒಂದು ಮರವನ್ನ ಹಾಕಿದ್ರೆ 100 ವರ್ಷ ಆದ್ರೂ ಕೂಡ ನೀರು ಅನ್ನೋದು ಹಾಳಾಗೋದಿಲ್ಲ. ಇದು ಯಾವ ಮರಪ್ಪ ಅಂದ್ರೆ ನೇರಳೆ ಹಣ್ಣಿನ ಮರ. ನೇರಳೆ ಹಣ್ಣಿನ ಒಂದು ತುಂಡನ್ನು ಹಾಕೋದ್ರಿಂದ ಅದರಲ್ಲಿ ಫೈಟೋಕೆಮಿಕಲ್ ಅನ್ನುವ ಒಂದು ಕೆಮಿಕಲ್ ಇರುತ್ತೆ. ಸೊ ಅದೇನ್ ಮಾಡುತ್ತೆ ಅಂದ್ರೆ ನೀರಲ್ಲಿರುವ ಏನ್ ಬ್ಯಾಕ್ಟೀರಿಯಾಸ್ ಉತ್ಪತ್ತಿ ಆಗುತ್ತೋ ಆ ಬ್ಯಾಕ್ಟೀರಿಯಾಸ್ ಅನ್ನ ಕೊಂದಾಗುತ್ತೆ. ಆಗಿನ ಕಾಲದಲ್ಲಿ ಯಾವ ಪ್ಯೂರಿಫೈಯರ್ ಕೂಡ ಇರ್ತಿರ್ಲಿಲ್ಲ. ಸೊ ಕೆರೆ ಅಥವಾ ಬಾವಿಗಳಿಂದ ನೀರನ್ನ ತಗೊಬಂದ್ರೆ ಮಡಿಕೆಯಲ್ಲಿ ನೇರಳೆ ಹಣ್ಣು ಮರವನ್ನ ಅಥವಾ ನೇರಳೆ ಹಣ್ಣು ತುಂಡನ್ನ ಹಾಕ್ತಿದ್ರು. ಸೊ ಅದು ಪ್ಯೂರಿಫೈ ಮಾಡ್ತಿತ್ತು ವಾಟರ್ ಅನ್ನ. ನೀರಲ್ಲಿ ಯಾವುದೇ ರೀತಿಯಾದ ಬ್ಯಾಕ್ಟೀರಿಯಾ ಇದ್ರೂ ಕೂಡ ಆ ಬ್ಯಾಕ್ಟೀರಿಯಾನ ಕೊಂದಾಕ್ಬಿಡ್ತಿತ್ತು ಇದರಲ್ಲಿ ರಿಲೀಸ್ ಆಗುವಂತ ಫೈಟೋಕೆಮಿಕಲ್ ಅನ್ನುವ ಎಲಿಮೆಂಟ್. ಅದಕ್ಕೋಸ್ಕರ ಆಗಿನ ಕಾಲದಲ್ಲಿ ಜನಗಳು ಕೂಡ ತುಂಬಾ ಆರೋಗ್ಯವಾಗಿರ್ತಿದ್ರು. ಮತ್ತೆ ನೇರಳೆ ಹಣ್ಣು ಕಡ್ಡಿನ ಏನ್ ಹಾಕಿರ್ತಿರೋ ಮಡಿಕೆಯಲ್ಲಾಗಿರ್ಬೋದು ಬಿಂದಿಗೆಯಲ್ಲಾಗಿರ್ಬೋದು ಆ ನೀರನ್ನ ಕುಡಿಯೋದ್ರಿಂದ ತುಂಬಾ ನಮ್ಮ ದೇಹಕ್ಕೂ ಕೂಡ ತುಂಬಾ ಒಳ್ಳೇದು. ನಮ್ಮ ದೇಹದಲ್ಲಿ ಯಾವ್ದಾದ್ರು ಬೇಡವಾಗಿರುವಂತಹ ಬ್ಯಾಕ್ಟೀರಿಯಾ ಇದ್ರೆ ಅದನ್ನು ಕೂಡ ಕೊಲ್ಲುತ್ತೆ ಅಂತ ಬಿಟ್ಟು ಕೂಡ ಪ್ರೂವ್ ಮಾಡಿದೆ. ಸೊ ನಿಮ್ಮ ಟ್ಯಾಂಕ್ ಆಗಿರ್ಬೋದು ಸಂಪ್ ಆಗಿರ್ಬೋದು ಆದ್ರೆ ಒಂದು ಬಲತಿರುವಂತ ನೇರಳೆ ಹಣ್ಣಿನ ಕಡ್ಡಿಯನ್ನ ಅಥವಾ ಒಂದು ತುಂಡನ್ನ ಅಥವಾ ಒಂದು ಮರದ ಪೀಸನ್ನ ಹಾಕಿ ನೀರು ತುಂಬಾ ಶುದ್ಧವಾಗಿರುತ್ತೆ. ಮತ್ತೆ ದಯವಿಟ್ಟು ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ಯಾಕಂದ್ರೆ ನಮ್ಮ ಪೂರ್ವಿಕರು ಏನೇ ಮಾಡಿದ್ರು ಕೂಡ ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಇರುತ್ತೆ. ಸೊ ದಯವಿಟ್ಟು ಎಲ್ಲರಿಗೂ ಈ ವಿಷಯ ಗೊತ್ತಾಗಬೇಕು. ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.